morning, dear students. Welcome to the online classes. Today's topic is choice of forms of business organization. In the earlier classes, you have studied about there are several forms of business organization such as sole proprietorship or sole trading concern, partnership firm, Hindu undivided family firm, joint stock company and the cooperative society. Each one has a special features and the merits and demerits. Let us study about which one is suitable form of organization for making a business. ಒಂದು ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತ ಆದರೆ ಹಲವಾರು ಸಂಘಟನೆಗಳು ನಮ್ಮ ಮುಂದೆ ಇದೆ. ಅದರೊಳಗೆ ಮುಖ್ಯವಾಗಿ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ, ಜಾಯಿಂಟ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಫರ್ಮ್, ಹಿಂದೂ ಅವಿಭಕ್ತ ಕುಟುಂಬ, ಪಾಲುಗಾರಿಕೆ, ಕೂಡುಬಂಡವಾಳ ಸಂಸ್ಥೆಗಳು ಮತ್ತು ಸಹಕಾರ ಸಂಘಗಳು. ಹಲವಾರು ಇಲ್ಲಿ ಮಿತಿಗಳಿವೆ, ಹಲವಾರು ಅನುಕೂಲತೆಗಳಿದೆ, ಅನಾನುಕೂಲತೆಗಳು ಇವೆ. ಪ್ರತಿಯೊಂದು ಸಂಘಟನೆಯು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಯಾವುದು ಹೆಚ್ಚು ಸೂಕ್ತ, ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಯಾವುದು ಹೆಚ್ಚು ಸೂಕ್ತ ಹಾಗೂ ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ವ್ಯವಹಾರವನ್ನು ಪ್ರಾರಂಭಿಸಬೇಕು ಅನ್ನುವುದಕ್ಕೆ ಹಲವಾರು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಅದರೊಳಗೆ ಮುಖ್ಯವಾಗಿ ಲಭ್ಯವಿರುವಂತಹ ಬಂಡವಾಳ, ಹೊಣೆಗಾರಿಕೆ ಮತ್ತು ಸ್ಥಾಪನೆಯಲ್ಲಿ ಸರಳತೆ, ನಿರ್ವಹಣಾ ಕೌಶಲ್ಯ, ಇವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ವ್ಯವಹಾರವನ್ನು ಪ್ರಾರಂಭಿಸಬೇಕಾಗತ್ತೆ ಮತ್ತು ಸೂಕ್ತವಾದ ವ್ಯವಹಾರ ಸಂಘಟನೆಯ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾದರೆ ಸೂಕ್ತವಾದ ವ್ಯವಹಾರ ಸಂಘಟನೆಗೆ ಆಯ್ಕೆಗೆ ನೆರವಾಗುವಲ್ಲಿರುವ ಅಂಶಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. Factors to be considered for choice of forms of business organization. ಒಂದು ಸೂಕ್ತವಾದ ವ್ಯವಹಾರ ಸಂಘಟನೆ ಆಯ್ಕೆಗೆ ಪ್ರಭಾವ ಬೀರುವ ಅಂಶಗಳು ಅಥವಾ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದಂತಹ ಅಂಶಗಳನ್ನು ನೋಡಿದಾಗ ಫಸ್ಟ್ ಒನ್ ಈಸ್ ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ದ ಆರ್ಗನೈಸೇಷನ್. ವೆಚ್ಚ ಮತ್ತು ಸಂಘಟನೆಯ ಸ್ಥಾಪನೆಯಲ್ಲಿ ಸುಗಮತೆ ಅಥವಾ ಸರಳತೆ. ಸೊ ವೆಚ್ಚ ಮತ್ತು ಸಂಘಟನೆಯ ಸ್ಥಾಪನೆಯ ಸುಗಮತೆ, ಇಲ್ಲಿ ಈ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅತಿ ಕಡಿಮೆ ವೆಚ್ಚದಾಯಕವಾಗಿದೆ, ಅತಿ ಕಡಿಮೆ ಕಾನೂನು ಕಟ್ಟಳೆಗಳನ್ನು ಹೊಂದಿದೆ. ಪಾಲುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಕಾನೂನು ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ. ಅಲ್ಲಿ ಕೂಡ ನೋಂದಣಿ ಕಡ್ಡಾಯವಾಗಿಲ್ಲ, ಆದರೆ ನೋಂದಣಿ ಹೊಂದುವುದು ಬಹಳ ಉತ್ತಮ. ಆದರೆ ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ ಆ್ಯಂಡ್ ದ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ಸೊ ದೇ ಹ್ಯಾವ್ ಟು ಫಾಲೋ ಸೆವರಲ್ ಲೀಗಲ್ ಪ್ರೊಸೀಜರ್ ಫಾರ್ ಎಸ್ಟಾಬ್ಲಿಷಿಂಗ್ ಆರ್ ಫಾರ್ಮೇಷನ್ ಆಫ್ ಎ ಬಿಸ್ನೆಸ್ ಆ್ಯಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆಲ್ಸೋ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಆಲ್ಸೋ. ಬಟ್ in sole proprietorship there is a less legal procedure and it very easy to formation of a business. So the most advantageous form of business organization from the point of view of cost and ease in setting up the organization is sole trading concern ಅಥವಾ sole proprietorship. ಸೊ ದ ಲೀಸ್ಟ್ ಅಡ್ವಾಂಟೇಜಿಯಸ್ ಅಂದರೆ ಕಡಿಮೆ ಅನುಕೂಲಕರ ಯಾವುದಪ್ಪ ಅಂದರೆ ಕೂಡು ಬಂಡವಾಳ ಸಂಸ್ಥೆಗಳು. ಅತಿ ಹೆಚ್ಚು ಸುಲಭ ಮತ್ತು ಸರಳ ಮತ್ತು ವೆಚ್ಚ ಕಡಿಮೆ ಅನ್ನುವುದು ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಕಂಡು ಬಂದರೆ, ಆದರೆ ಕಾನೂನಿನ ಪ್ರಕ್ರಿಯೆಗಳು ಅತಿ ಹೆಚ್ಚು ಜಟಿಲವಾಗಿದ್ದು, ಸಂಕೀರ್ಣವಾಗಿದ್ದು, ವೆಚ್ಚದಾಯಕವಾಗಿದ್ದು ಹಾಗೂ ಹಲವಾರು ಕಾನೂನಿನ ನಿಬಂಧನೆಗಳನ್ನು ಪೂರೈಸಿ ನೋಂದಣಿ ಹೊಂದಬೇಕಾದ್ದು ಜಾಯಿಂಟ್ ಸ್ಟಾಕ್ ಕಂಪನಿ ಅಥವಾ ಕೂಡು ಬಂಡವಾಳ ಸಂಸ್ಥೆಯಲ್ಲಿ. ಆದ್ದರಿಂದ ಈ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ದ ಆರ್ಗನೈಸೇಷನ್ ದ ಮೋಸ್ಟ್ ಅಡ್ವಾಂಟೇಜಿಯಸ್ ಈಸ್ ಸೋಲ್ proprietorship and the least advantageous is joint stock company.
ಪಾರ್ಟ್ನರ್ಶಿಪ್ ಪಾಲುಗಾರಿಕೆ ಎಲ್ಲ ಅಂಶಗಳಲ್ಲೂ ಸೋಲ್ ಪ್ರೊಪ್ರೈಟರ್ಶಿಪ್ ಅಷ್ಟು ಸುಲಭ ಆಗೋದಿಲ್ಲ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿಯಷ್ಟು ಕಷ್ಟವಾಗೋದಿಲ್ಲ. ಅವೆರಡರ ನಡುವೆ ಪಾರ್ಟ್ನರ್ಶಿಪ್ ಫಾರ್ಮ್ ಕಂಡುಬರುತ್ತದೆ. ನೆಕ್ಸ್ಟ್ ಲಯಬಿಲಿಟಿ, ಹೊಣೆಗಾರಿಕೆ. ಲಯಬಿಲಿಟಿ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ sole proprietor's liability is unlimited. In partners' liability is also unlimited in partnership firm, and Karta's liability is unlimited in case of HUF. But in case of joint stock company and the cooperative society, the liability of members is limited. It is limited only to the extent of the capital contributed by them. So they do not pay. Here in joint stock company or cooperative society, members are not liable for paying off debts, company's debts or losses of the company. But in case of sole trading concern or sole proprietorship or in partnership firm, so the owner's liability is unlimited. They have to pay their personal property for business debts or business loss. ಅಲ್ಲಿ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಸಂಸ್ಥೆಯ ನಷ್ಟಕ್ಕೆ ಅಥವಾ ಸಂಸ್ಥೆಯ ಸಾಲಕ್ಕೆ ಮಾಲೀಕರ ವೈಯಕ್ತಿಕ ಆಸ್ತಿಗಳು ಕೂಡ ಜವಾಬ್ದಾರರಾಗುತ್ತೆ. ಆ ಆಸ್ತಿಯನ್ನು ಕೊಡುವುದರ ಮೂಲಕ ಸಾಲವನ್ನು ನೀಡಬೇಕಾಗತ್ತೆ. ಆದರೆ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನಲ್ಲಿ ಸದಸ್ಯರ ಹೊಣೆಗಾರಿಕೆ ನಿಯಮಿತವಾಗಿರುತ್ತದೆ ಮತ್ತು ಅಲ್ಲಿ ನಷ್ಟ ಭಯದ ಅಪಾಯ ಕಡಿಮೆ ಇರುತ್ತದೆ ಮತ್ತು ಅವರ ವೈಯಕ್ತಿಕ ಆಸ್ತಿಗಳಿಗೆ ಯಾವುದೇ ಧಕ್ಕೆ ಬರುವುದಿಲ್ಲ. ಸಾಲಿಗರು ಕೇವಲ ಸಂಸ್ಥೆಯ ಆಸ್ತಿಯನ್ನಷ್ಟೇ ಪಡೆದುಕೊಂಡು ತಮ್ಮ ಸಾಲವನ್ನು ತೀರಿಸಿಕೊಳ್ಳಬಹುದಾಗಿದೆ. ಆದ್ದರಿಂದ ಹೂಡಿಕೆಯ ದೃಷ್ಟಿಯಿಂದ ಅಥವಾ ಹೊಣೆಗಾರಿಕೆಯ ದೃಷ್ಟಿಯಿಂದ ದ ಮೋಸ್ಟ್ ಅಡ್ವಾಂಟೇಜಸ್ ಈಸ್ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ದ ಲೀಸ್ಟ್ ಅಡ್ವಾಂಟೇಜಸ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಇಲ್ಲಿ ಹೊಣೆಗಾರಿಕೆಯ ಅಂಶದ ಆಧಾರದ ಮೇಲೆ ಹೇಳೋದಾದರೆ ಅತಿ ಹೆಚ್ಚು ಅನುಕೂಲಕರ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್. ಅಲ್ಲಿ ಸದಸ್ಯರ ಹೊಣೆಗಾರಿಕೆ ನಿಯಮಿತವಾಗಿರುತ್ತದೆ ಮತ್ತು ಅತಿ ಕಡಿಮೆ ಅನುಕೂಲಕರ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಲ್ಲಿ ಮಾಲೀಕನ ಹೊಣೆಗಾರಿಕೆ ಅಪರಿಮಿತವಾಗಿರುತ್ತದೆ ಅಥವಾ ಅನಿಯಮಿತವಾಗಿರುತ್ತದೆ. ಕಂಟಿನ್ಯೂಟಿ, ನಿರಂತರ ಅಸ್ತಿತ್ವ, ನಿರಂತರತೆ ಎಲ್ಲಿ ಕಾಣಬಹುದಾಗಿದೆ ಅಂದರೆ ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಆ ವ್ಯಾಪಾರಿಯ ಅಥವಾ ಆ ಮಾಲೀಕನ ಮರಣ, ಬುದ್ಧಿಭ್ರಮಣೆ, ದಿವಾಳಿತನ ಅಥವಾ ಕಾಯಿಲೆ ಅಥವಾ ವಯಸ್ಸಾಗುವುದರಿಂದ ಆ ಸಂಸ್ಥೆ ಮುಚ್ಚಲ್ಪಡಬಹುದಾಗಿದೆ. ಅಲ್ಲಿ ನಿರಂತರ ಅಸ್ತಿತ್ವ ಕಂಡುಬರೋದಿಲ್ಲ. ಪಾಲುಗಾರಿಕೆಯಲ್ಲೂ ಕೂಡ ಹಾಗೆ ಇಲ್ಲಿ ವ್ಯಕ್ತಿಗಳ ಅಥವಾ ಪಾಲುದಾರರ ಮರಣ, ಬುದ್ಧಿಭ್ರಮಣೆ, ದಿವಾಳಿತನದಿಂದ ಸಂಸ್ಥೆಯು ಮುಚ್ಚಲ್ಪಡಬಹುದು. ಆದರೆ ಕೂಡು ಬಂಡವಾಳ ಸಂಸ್ಥೆ ನಿರಂತರದ ಅಸ್ತಿತ್ವವನ್ನು ಕಂಡುಕೊಳ್ಳುತ್ತದೆ. ಸೊ ದ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಅ ಲಾಂಗ್ ಎಕ್ಸಿಸ್ಟೆನ್ಸ್ ಅಥವಾ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್. It is not affected by the death, insolvency or insanity of any member. So if the business wants a permanent structure, ಅಂದರೆ ಶಾಶ್ವತವಾದ ಒಂದು ಅಸ್ತಿತ್ವವನ್ನು ಕಂಡುಕೋಬೇಕು ವ್ಯವಹಾರವು ಅಂತ ಆದಲ್ಲಿ ಅದಕ್ಕೆ ಅತಿ ಹೆಚ್ಚು ಅನುಕೂಲಕರ ಸಂಸ್ಥೆ ಅಂತ ಆದರೆ ಕೂಡು ಬಂಡವಾಳ ಸಂಸ್ಥೆ. ಅತಿ ಕಡಿಮೆ ಅನುಕೂಲಕರ ಸಂಸ್ಥೆ ಅದು ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ. ಅದು ಹೆಚ್ಚಿನ ಅವಧಿಗೆ ದೀರ್ಘಾವಧಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳುವುದಿಲ್ಲ. ಬಹಳ ಕಡಿಮೆ ಅವಧಿಯಲ್ಲಿ ತೆಗೆದುಕೊಳ್ಳಬಹುದಾದಂಥ ವ್ಯವಹಾರ ಲೈಕ್ ಸಮ್ ಪ್ರಾಜೆಕ್ಟ್ಸ್ ಆರ್ ಶಾರ್ಟ್ ಟರ್ಮ್ ವೆಂಚರ್, ಇಟ್ ಈಸ್ ಸೂಟೇಬಲ್ ಫಾರ್ ಸೆಲೆಕ್ಷನ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್. For if the business wants a permanent structure, then it is suitable for selection of joint stock company. The next one is management ability ಅಥವಾ managerial ability.
ಆಡಳಿತ ಅಥವಾ ನಿರ್ವಹಣೆಯ ಸಾಮರ್ಥ್ಯ. ನಿರ್ವಹಣೆಯ ಸಾಮರ್ಥ್ಯ, ಅತಿ ಹೆಚ್ಚಿನ ನಿರ್ವಹಣೆಯ ಸಾಮರ್ಥ್ಯ ಎಲ್ಲಿ ಕಂಡು ಬರ್ತದೆ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಅತಿ ಹೆಚ್ಚಿನ ನಿರ್ವಹಣಾ ಸಾಮರ್ಥ್ಯ ಕಂಡುಬರುತ್ತದೆ. ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ only one person has to manage all the activities of the business, so he cannot become an expertise or specialize. In partnership formally there are two or more persons, they can manage the business very properly and very easily according to their expertization. But in case of joint stock company, large business operations, and there is a professional management and they can appoint highly professionalized person and the division of work is found. ಏನು ಶ್ರಮದ ವಿಭಜನೆ ಸಾಧ್ಯವಾಗುತ್ತದೆ ಕೂಡು ಬಂಡವಾಳ ಸಂಸ್ಥೆಯಲ್ಲಿ. ಶ್ರಮದ ವಿಭಜನೆ ಅಂದರೆ ಕೆಲಸದ ಹಂಚಿಕೆ ಆಗುತ್ತದೆ ಮತ್ತು ನಿರ್ದಿಷ್ಟ ಕೆಲಸ ಮಾಡುವಲ್ಲಿ ಪರಿಣಿತ ಇರುವವರು ಆ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ವ್ಯವಹಾರವನ್ನು ಅತ್ಯಂತ ವೃತ್ತಿಪರರಾಗಿ ನಡೆಸಬಹುದಾಗಿದೆ. ಆದರೆ ಏಕವ್ಯಕ್ತಿ ವ್ಯಾಪಾರ ಸಂಸ್ಥೆಯಲ್ಲಿ ಓರ್ವ ವ್ಯಕ್ತಿಯೇ ಎಲ್ಲ ವ್ಯವಹಾರದ ಎಲ್ಲ ಕ್ಷೇತ್ರಗಳನ್ನು ನೋಡಿಕೊಳ್ಳೋದ್ರಿಂದ ಆತನ ನಿರ್ವಹಣಾ ಸಾಮರ್ಥ್ಯ ಅಥವಾ ಕೌಶಲ್ಯತೆ ಬಹಳ ಕಡಿಮೆ ಇರುತ್ತದೆ. ನಿರ್ವಹಣಾ ಸಾಮರ್ಥ್ಯದ ಅವಶ್ಯಕತೆ ಕಡಿಮೆ ಇರುವಂತಹ ಅಥವಾ ಬಹಳ ಸರಳವಾದ ಹೆಚ್ಚಿನ ಕೌಶಲ್ಯದ ಅಗತ್ಯತೆ ಇಲ್ಲದಂತಹ ವ್ಯವಹಾರ ಸಂಸ್ಥೆಗಳಿಗೆ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಎಲ್ಲಿ ಯಾವ ವ್ಯವಹಾರವು ಅತಿ ಹೆಚ್ಚು ಜಟಿಲತೆಯಿಂದ ಕೂಡಿದ್ದು ಅತಿ ಹೆಚ್ಚಿನ ಕೌಶಲ್ಯವನ್ನು ಬಯಸುತ್ತದೆಯೋ ಅಂತಹ ವ್ಯವಹಾರ ಸಂಸ್ಥೆಗಳಿಗೆ ಕೂಡು ಬಂಡವಾಳ ಸಂಸ್ಥೆಯೇ ಅತಿ ಹೆಚ್ಚು ಸೂಕ್ತ. ವೃತ್ತಿಪರ ಕೆಲಸಗಳಾದ ಕಾನೂನು ಸಲಹೆ, ಆಡಿಟಿಂಗ್ ಮುಂತಾದಂತಹ ಬಿಸ್ನೆಸ್ಗಳಿಗೆ ಪಾರ್ಟ್ನರ್ಶಿಪ್ ಫರ್ಮ್ ಅತಿ ಹೆಚ್ಚು ಸೂಕ್ತ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ನಿರ್ವಹಣಾ ಸಾಮರ್ಥ್ಯ ಬಹಳ ಕಡಿಮೆ ಇರುತ್ತದೆ ವ್ಯಕ್ತಿ ಸಂಸ್ಥೆಯಲ್ಲಿ. ಸ್ವಲ್ಪ ಅದಕ್ಕೂ ಹೆಚ್ಚಿನ ನಿರ್ವಹಣಾ ಸಾಮರ್ಥ್ಯ ಪಾಲುಗಾರಿಕೆಯಲ್ಲಿ ಕಾಣಬಹುದು. ಆದರೆ ಅತ್ಯಂತ ವೃತ್ತಿಪರ ನೈಪುಣ್ಯತೆಯನ್ನು ವ್ಯವಹಾರ ನಡೆಸುವಲ್ಲಿ ನಿರ್ವಹಣೆಯಲ್ಲಿ ಕಂಡುಬರುವುದು ಕೂಡು ಬಂಡವಾಳ ಸಂಸ್ಥೆಯಲ್ಲಿ. ಅಲ್ಲಿ ಲಾರ್ಜ್ ಸ್ಕೇಲ್ ಆಪರೇಷನ್ ಆ್ಯಂಡ್ ದ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ results in division of work and balanced decision making. So the most advantageous is joint stock company and the least advantageous is sole trading concern from the point of view of the management ability. Then capital consideration, ಬಂಡವಾಳ ಪರಿಗಣನೆ. ಎಲ್ಲಿ ಹೆಚ್ಚು ಬಂಡವಾಳ ಕಂಡುಬರುತ್ತದೆ? ಕೂಡು ಬಂಡವಾಳ ಸಂಸ್ಥೆಯಲ್ಲಿ. ಬಿಕಾಸ್ ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ ಕ್ಯಾನ್ ರೈಸ್ more funds or more capital by issuing shares to the shareholder, so they can collect large amount of capital. But in case of sole proprietor, the capital is less because only one person invests all the amount of capital. ಎಲ್ಲ ಬಂಡವಾಳವನ್ನು ಓರ್ವ ವ್ಯಕ್ತಿಯೇ ತೊಡಗಿಸಬೇಕಾದ್ರಿಂದ ಅಲ್ಲಿ ಬಂಡವಾಳದ ಪ್ರಮಾಣ ಕಡಿಮೆ ಇರುತ್ತದೆ ಮತ್ತು ಆತ ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾಲುಗಾರಿಕೆಯಲ್ಲಿ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಿಂತ ಸ್ವಲ್ಪ ಹೆಚ್ಚಿನ ಬಂಡವಾಳವನ್ನು ಕಾಣಬಹುದಾಗಿದೆ. ಆದರೆ ಕೂಡು ಬಂಡವಾಳ ಸಂಸ್ಥೆಯಲ್ಲಿ ಹೆಚ್ಚಿನ ಬಂಡವಾಳ ಲಭ್ಯವಾಗುತ್ತದೆ. ಷೇರುದಾರರಿಗೆ ಷೇರುಗಳ ನೀಡಿಕೆಯ ಮೂಲಕ ಒಂದು ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಥವಾ ಕೂಡು ಬಂಡವಾಳ ಸಂಸ್ಥೆಯು ಅತಿ ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಕೂಡ ಪ್ರಾರಂಭಿಸಬಹುದು. ಆ್ಯಂಡ್ ದ ಎಕ್ಸ್ಪ್ಯಾನ್ಷನ್ಸ್ of the business is possible by collecting the more amount of capital. So expansion means ವಿಸ್ತರಣೆಗೆ ಕೂಡ ಅವಕಾಶವಿರುತ್ತದೆ. ವ್ಯವಹಾರವನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳಬಹುದಾಗಿದೆ. ಈ ಬಂಡವಾಳವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಅಲ್ಪ ಬಂಡವಾಳವಿದ್ದಲ್ಲಿ, ಕೇವಲ ಕಡಿಮೆ ಬಂಡವಾಳವಿದ್ದು ಅತಿ ಹೆಚ್ಚು ರಿಸ್ಕನ್ನು ಬಯಸದಂತಹ ವ್ಯಕ್ತಿಗಳು ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆ
ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಆದರೆ ಹೆಚ್ಚಿನ ಬಂಡವಾಳದ ಅಗತ್ಯವಿರುವಂತಹ ವ್ಯವಹಾರ ಸಂಘಟನೆಗಳಿಗೆ, ಅಂದರೆ ಉತ್ಪಾದನಾ ಘಟಕಗಳಿಗೆ, ಹೆಚ್ಚು ವಿಸ್ತರಣೆಗೆ ಅವಕಾಶವಿರುವಂತಹ ವ್ಯವಹಾರ ಸಂಸ್ಥೆಗಳಿಗೆ ಕೂಡು ಬಂಡವಾಳ ಸಂಸ್ಥೆಯೇ ಅತಿ ಹೆಚ್ಚು ಸೂಕ್ತ. ಇಲ್ಲಿ ಬಂಡವಾಳದ ಸಂಗ್ರಹಣೆ ಸುಲಭವಾಗುತ್ತದೆ ಮತ್ತು ಅತಿ ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಿಸಬಹುದಾಗಿದೆ. ಡಿಗ್ರಿ ಆಫ್ ಕಂಟ್ರೋಲ್, ನಿಯಂತ್ರಣದ ಮಟ್ಟ. ನಿಯಂತ್ರಣದ ಮಟ್ಟ ಅಂದರೆ ಇಲ್ಲಿ ದ ಶೇರ್ ಹೋಲ್ಡರ್ಸ್ ಅಥವಾ ಓನರ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನೀಸ್, ದೇ ಡು ನಾಟ್ ಹ್ಯಾವ್ exercise control over the activities of the company form of organization. But in case of sole proprietorship, so the owner or Malika proprietor, sole proprietor have direct control over the activities of the business, and he is the sole person takes all the decisions about the business. But in case of partnership, the decision making is collectively, ಎಲ್ಲ ಪಾಲುದಾರರು ಸೇರಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಪಾಲುದಾರರು ಕೂಡ ನಿಯಂತ್ರಣವನ್ನು, ವ್ಯವಹಾರದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ. ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಎಲ್ಲ ವ್ಯವಹಾರದ ಎಲ್ಲ ನಿಯಂತ್ರಣವನ್ನು ಏಕವ್ಯಕ್ತಿ ವ್ಯಾಪಾರಿ ಹೊಂದಿರ್ತಾನೆ. ಆದರೆ ಕೂಡು ಬಂಡವಾಳ ಸಂಸ್ಥೆಯಲ್ಲಿ ಇಲ್ಲಿ ಸಪ್ರೇಷನ್ ಆಫ್ ಓನರ್ಶಿಪ್ ಫ್ರಮ್ ದ ಮ್ಯಾನೇಜ್ಮೆಂಟ್, ಆಡಳಿತ ಮತ್ತು ಮಾಲೀಕತ್ವದ ಪ್ರತ್ಯೇಕತೆ ಇರೋದರಿಂದ ಮಾಲೀಕರು ನಿಯಂತ್ರಣವನ್ನು ಹೊಂದಿರುವುದಿಲ್ಲ, ಬಹಳ ಕಡಿಮೆ ನಿಯಂತ್ರಣವನ್ನು ಹೊಂದಿರುತ್ತದೆ. ಎಲ್ಲಿ ವ್ಯಕ್ತಿಗಳು ಸಂಪೂರ್ಣ ನಿಯಂತ್ರಣವನ್ನು ಹೊಂದಬೇಕು ತಮ್ಮ ವ್ಯವಹಾರದ ಮೇಲೆ ಅನ್ನೋದಾದರೆ ಅದಕ್ಕೆ ಏಕವ್ಯಕ್ತಿ ವ್ಯಾಪಾರಿ ಸಂಘಟನೆ ಅಥವಾ ಪಾಲುಗಾರಿಕೆ ಅತಿ ಹೆಚ್ಚು ಸೂಕ್ತ. ನಿರ್ಣಯವನ್ನು ತೆಗೆದುಕೊಳ್ಳುವುದು ಮತ್ತು ವ್ಯವಹಾರದ ಮೇಲಿನ ನಿಯಂತ್ರಣವನ್ನು ಗಂಭೀರವಾಗಿ ಪರಿಗಣಿಸದಿದ್ದ ಪಕ್ಷದಲ್ಲಿ ಕೂಡು ಬಂಡವಾಳ ಸಂಸ್ಥೆ ಅತಿ ಸೂಕ್ತವಾಗುತ್ತದೆ. ಅಲ್ಲಿ ಮಾಲೀಕರಿಗೆ ತಮ್ಮ ಹಣವನ್ನು ಹೂಡಿಕೆ ಮಾಡಬಹುದು, ಬಂದ ಲಾಭಾಂಶವನ್ನು ಪಡೆದುಕೊಳ್ಳಬಹುದು, ನಷ್ಟ ಭಯದ ಅಪಾಯ ಕೂಡ ಕಡಿಮೆ. ಆದರೆ ವ್ಯವಹಾರದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ದೃಷ್ಟಿಕೋನದಿಂದ ಏಕವ್ಯಕ್ತಿ ವ್ಯಾಪಾರಿ ಅಥವಾ ಪಾಲುಗಾರಿಕಾ ಸಂಘಟನೆಗಳು ಅತಿ ಹೆಚ್ಚು ಸೂಕ್ತವೆನಿಸುತ್ತೆ. ನೇಚರ್ ಆಫ್ ಬಿಸ್ನೆಸ್, ವ್ಯವಹಾರದ ಸ್ವರೂಪ. ಕೆಲವೊಂದು ವ್ಯವಹಾರವು ವೈಯಕ್ತಿಕ ಸಂಪರ್ಕವನ್ನು ಗ್ರಾಹಕರೊಂದಿಗೆ ಹೊಂದಿರಬೇಕಾಗುತ್ತದೆ. ಅದು ಎಲ್ಲಿ ಸಾಧ್ಯವಾಗುತ್ತದೆ ಅಂದರೆ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಸಾಧ್ಯವಾಗುತ್ತದೆ. ಉದಾಹರಣೆಗೆ ಗ್ರೋಸರಿ ಶಾಪ್ಸ್ ಆರ್ ಪ್ರಾವಿಷನ್ ಸ್ಟೋರ್ಸ್ ಆರ್ ಬ್ಯೂಟಿ ಪಾರ್ಲರ್ ಆರ್ ಇನ್ ಕೇಸ್ ಆಫ್ ಟೈಲರಿಂಗ್ ಶಾಪ್ಸ್. So the proprietor or the owner have direct contact with the customer. ಇಲ್ಲಿ ಗ್ರಾಹಕರೊಂದಿಗಿನ ಉತ್ತಮ ಸಂಪರ್ಕ ಸಾಧ್ಯವಾಗುತ್ತದೆ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ. ಉದಾಹರಣೆಗೆ ದಿನಸಿ ಅಂಗಡಿಗಳಲ್ಲಿ ಇಲ್ಲಿ ಗ್ರಾಹಕರೊಂದಿಗೆ ಬಹಳ ಸಂಪರ್ಕ ಬೇಕಾಗುತ್ತದೆ, ವೈಯಕ್ತಿಕ ಸಂಪರ್ಕದ ಅಗತ್ಯ ಇರುತ್ತದೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಉತ್ಪಾದನಾ ಘಟಕಗಳು, ಇಲ್ಲಿ ನೇರವಾಗಿ ಗ್ರಾಹಕರೊಂದಿಗೆ ಸಂಪರ್ಕ ಬೇಕಾಗೋದಿಲ್ಲ, ಅಗತ್ಯ ಇರೋದಿಲ್ಲ. ಅಂಥ ವ್ಯವಹಾರ ಸಂಘಟನೆಗಳಿಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಅತಿ ಹೆಚ್ಚು ಸೂಕ್ತ. ಎಲ್ಲಿ ಇಫ್ ದ person wants to direct contact with the customers, then sole proprietorship and the partnership firm is suitable. Where there is no need of personal contact with the customer, then joint stock company is more suitable. In partnership firm, it is a professionalized, personalized service like hotel or medical hospitals and auditing and the legal advice, ಕಾನೂನು ಸಲಹೆ, ಆಡಿಟಿಂಗ್, ಹೋಟೆಲ್ ಉದ್ಯಮ ಮುಂತಾದ ಸಂಘಟನೆಗಳಿಗೆ ಪಾಲುಗಾರಿಕೆ ಅತಿ ಹೆಚ್ಚು ಸೂಕ್ತ. ಯಾಕೆಂದರೆ ಇಲ್ಲಿ ವೃತ್ತಿಪರ ವೈಯಕ್ತಿಕ ಸೇವೆಗಳನ್ನು ನೀಡಬೇಕಾಗುತ್ತದೆ. ಅದು ಕಂಪನಿ ಫಾರ್ಮ್
ಆಫ್ ಆರ್ಗನೈಸೇಷನಲ್ಲಿ ವೈಯಕ್ತಿಕ ಸೇವೆಯನ್ನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉತ್ಪಾದನಾ ಘಟಕಗಳು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ and infrastructure units like constructions of building, constructions of roads, dams, ಈ ರೀತಿಯ ಉದ್ಯಮಗಳಿಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಅತಿ ಹೆಚ್ಚು ಸೂಕ್ತ ಅನಿಸ್ಕೊಳ್ಳುತ್ತೆ. ಸೊ ಪ್ರಶ್ನೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಆದರೆ, ಇದು 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇನ್ ದಿಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ವ್ಯವಹಾರ ಸಂಘಟನೆಯ ರೂಪಗಳಲ್ಲಿ ಬರುವಂತಹ ಪ್ರಾಯೋಗಿಕ ಪ್ರಶ್ನೆ ಏನಪ್ಪ ಅಂದರೆ, ಯು ಆರ್ ಪ್ಲಾನ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಡು ಯು ಕನ್ಸಿಡರ್ ಫಾರ್ ಸೆಲೆಕ್ಟಿಂಗ್ ಅ ಸುಟೇಬಲ್ ಫಾರ್ಮ್ ಆಫ್ ಆರ್ಗನೈಸೇಷನ್. ಅಂದರೆ ನೀವು ಒಂದು ಇಲ್ಲಿ ಅಪ್ಲಿಕೇಟ್ರಿ ಲೆವೆಲ್ ಕ್ವಶನ್ ಇಲ್ಲಿ ಹೇಗೆ ಬರುತ್ತೆ ಅಂದರೆ, ನೀವು ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸಿದ್ದೀರಿ, ಒಂದು ಸೂಕ್ತವಾದ ವ್ಯವಹಾರ ಸಂಘಟನೆಯ ಆಯ್ಕೆ ಮಾಡುವಲ್ಲಿ ನೆರವಾಗುವ ಯಾವ ಅಂಶಗಳು ಯಾವುದು. ಇದು 5 ಮಾರ್ಕ್ಸು. ಯು ಹ್ಯಾವ್ ಟು ರೈಟ್ ಡೌನ್ ದ 5 ಪಾಯಿಂಟ್ಸ್. ಅಲ್ಲಿ ಈ ಪ್ರಶ್ನೆಗೆ ನೀವು ಎಕ್ಸ್ಪ್ಲನೇಷನಿನ ಅಗತ್ಯ ಇಲ್ಲ, ಜಸ್ಟ್ ನೀವು ಪಾಯಿಂಟ್ ಯಾವುದಾದರೂ 5 ಅಂಶಗಳನ್ನು ಬರೆದರೆ ಉತ್ತರ ಸರಿಯಾಗಿರುತ್ತೆ. ಸೊ ಪ್ರಶ್ನೆ ಏನಿರುತ್ತೆ, ಯು ಹ್ಯಾವ್, ಇದು ಪ್ರಾಯೋಗಿಕ ಪ್ರಶ್ನೆ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಡೈರೆಕ್ಟ್ ಆಗಿರೋದಿಲ್ಲ, ಇಂಡೈರೆಕ್ಟ್ ಕ್ವಶನ್ ಲೈಕ್ ದಿಸ್. You are planning to start a new business. What are the factors do you consider for selection of a suitable form of organization? ಅನ್ನೋದಕ್ಕೆ ನೀವು ಯಾವುದಾದರೂ ಈ 5 ಪಾಯಿಂಟ್ಗಳನ್ನು ಬರಿಬೇಕಾಗತ್ತೆ. ಇಲ್ಲಿಗೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಪಾಠ ಮುಗಿಯುತ್ತೆ. ಇಲ್ಲಿ ಯಾವ್ಯಾವ ರೀತಿ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಯಾವ್ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. 1 ಮಾರ್ಕ್ ಕ್ವಶನ್ ಇರುತ್ತೆ, 2 ಮಾರ್ಕ್ ಕ್ವಶನ್ ಇರುತ್ತೆ, 4 ಮಾರ್ಕ್ ಕ್ವಶನ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ 1 ಮಾರ್ಕಿನ ಕ್ವಶನ್ ಹೆಂಗೆ ಬರುತ್ತೆ ಅಂದರೆ, ನೇಮ್ ಎನಿ ಒನ್ ಟೈಪ್ ಆಫ್ ಕಂಪನಿ. ನೀವು ಉತ್ತರ ಏನು ಅನ್ಬೇಕು, ಪ್ರೈವೇಟ್ ಕಂಪನಿ ಅಥವಾ ಪಬ್ಲಿಕ್ ಕಂಪನಿ ಅನ್ಬೋದು. ವಿಚ್ ಆ್ಯಕ್ಟ್ ಕಂಟ್ರೋಲ್ಸ್ ದ ಕಂಪನೀಸ್ ಇನ್ ಇಂಡಿಯಾ? ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 2013. ಯಾವ ಕಾಯ್ದೆಯು ಕಂಪನಿಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಅಂದರೆ 2013ರ ಭಾರತೀಯ ಕಂಪನಿಯ ಕಾಯ್ದೆ, 2013 ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ಪಾಲುಗಾರಿಕೆ ಕೇಳಿದಾಗ ಯಾವ ಕಾಯ್ದೆಯು ಪಾಲುಗಾರಿಕೆಯನ್ನು ನಿಯಂತ್ರಿಸುತ್ತದೆ ಅಂದರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932, 1932ರ ಭಾರತೀಯ ಪಾಲುಗಾರಿಕೆಯ ಕಾಯ್ದೆ. ದೆನ್ ಸ್ಟೇಟ್ ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಖಾಸಗಿ ಕಂಪನಿಯ ಕನಿಷ್ಠ ಸದಸ್ಯರ ಸಂಖ್ಯೆ ಅಂತ ಕೇಳಿದಾಗ 2 ಮತ್ತು ಗರಿಷ್ಠ ಸದಸ್ಯರನ್ನು ಕೇಳಿದಾಗ 200. ಇನ್ನು ಸಾರ್ವಜನಿಕ ಕಂಪನಿ ಅಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿಯ ಕನಿಷ್ಠ ಸದಸ್ಯರ ಸಂಖ್ಯೆಯನ್ನು ಕೇಳಿದಾಗ 7 ಮತ್ತು ಗರಿಷ್ಠ ಸದಸ್ಯರ ಸಂಖ್ಯೆಯನ್ನು ಕೇಳಿದಾಗ ಏನು ಅನ್ಲಿಮಿಟೆಡ್ ಅಥವಾ ಅನಿಯಮಿತ. ಕಂಪನಿಯ ಖಾಸಗಿ ಕಂಪನಿಯ ಯಾವುದಾದ್ರೂ ಒಂದು ಲಕ್ಷಣ ಕೇಳ್ಬೋದು, ಸಾರ್ವಜನಿಕ ಕಂಪನಿಯ ಯಾವುದಾದರೂ ಒಂದು ಲಕ್ಷಣ ಕೇಳ್ಬೋದು, ಅಥವಾ ಕೂಡು ಬಂಡವಾಳ ಸಂಸ್ಥೆಯ ಯಾವುದಾದರೂ ಒಂದು ಲಕ್ಷಣ. ಸ್ಟೇಟ್ ಎನಿ 1 ಫೀಚರ್. ಸೊ ಸ್ಟೇಟ್ ಎನಿ 2 ಫೀಚರ್ 2 ಮಾರ್ಕ್ಸಿಗೆ ಕೇಳ್ಬೋದು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫೀಚರ್ಸ್.
In the similar way, its merits 4 marks ಕೇಳ್ಬೋದು, merits and demerits 8 marks ಕೇಳ್ಬೋದು. Demerits of joint stock company, briefly explain the ಅನಾನುಕೂಲತೆ ಅಥವಾ limitations of joint stock company ಕೇಳಿದಾಗ 4 marks, and briefly explain 4 merits and 4 limitations of joint stock company ಅಂತ ಕೇಳಿದಾಗ 8 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಹಾಗೆ ಏಕವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಲಯಬಿಲಿಟಿ ಇನ್ ಸೋಲ್ ಟ್ರೇಡರ್ಸ್ ಲಯಬಿಲಿಟಿ ಈಸ್ ಡ್ಯಾಶ್ ಅಂತ ಕೇಳ್ಬೋದು, ಅದೇನಾಗಿರುತ್ತೆ ಅನ್ಲಿಮಿಟೆಡ್. ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದಾಗ ಇಟ್ ಈಸ್ ಲಿಮಿಟೆಡ್. ವಾಟ್ ಈಸ್ ದ ಲಯಬಿಲಿಟಿ ಆಫ್ ದ ಕರ್ತ ಅಂತ ಕೇಳಿದಾಗ ಕರ್ತಾಸ್ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. Then who is the head of the joint Hindu undivided family firm ಅಂತ ಅಂದಾಗ ಕರ್ತ ಅನ್ಬೇಕಾಗುತ್ತೆ. ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ನಾನಿಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಓದ್ತೀನಿ ಮತ್ತು ಅದಕ್ಕೆ ಉತ್ತರವನ್ನು ಕೂಡ ಹೇಳ್ತೀನಿ. ಓಕೆ, ಮೊದಲನೇದಾಗಿ ದ ಸ್ಟ್ರಕ್ಚರ್ ಇನ್ ವಿಚ್ there is separation of ownership and management is called. The structure in which there is separation of ownership and management is called. ಒಂದನೇದು ಸೋಲ್ ಪ್ರೊಪ್ರೈಟರ್ಶಿಪ್ ಇದೆ, ಎರಡನೇದು ಪಾರ್ಟ್ನರ್ಶಿಪ್, ಮೂರನೇದು ಕಂಪನಿ, 4 ಆಲ್ ಬಿಸ್ನೆಸ್ ಆರ್ಗನೈಸೇಷನ್. ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಂಡುಬರುವುದು ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನಲ್ಲಿ. ಇದಕ್ಕೆ ಉತ್ತರ ಕಂಪನಿ. ನೆಕ್ಸ್ಟ್ ಎರಡನೇದು ದ ಕರ್ತ ಇನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಹ್ಯಾಸ್. The Karta in joint Hindu family business has ಒಂದು A limited liability, unlimited liability, B C no liability for debts, D joint liability. ಇಲ್ಲಿ Karta's liability is unlimited, so ಉತ್ತರ unlimited liability. ಮೂರನೇದು in cooperative society the principle followed is A 1 share 1 vote, B 1 man 1 vote, C no vote, D multiple votes. ಇದಕ್ಕೆ ಉತ್ತರ 1 man 1 vote. 4 the board of directors of joint stock company is elected by. The board of directors of joint stock company is elected by A general public, B government bodies, C shareholder, 4 employees. ಇಲ್ಲಿ ಉತ್ತರ shareholders. Next, profits do not have to be shared. This statement refers to the profits do not have to be shared. This statement refers to A partnership, joint Hindu family business, sole proprietorship company. ಇಲ್ಲಿ ಪ್ರಾಫಿಟ್ ಡು ನಾಟ್ ಹ್ಯಾವ್ ಟು ಬಿ ಶೇರ್ಡ್, ಇದು ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಸಾಧ್ಯ ಆಗುತ್ತೆ. ಉತ್ತರ ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟ್ 6th one, the capital of a company is divided into number of parts and each one of which are called. The capital of a company divided into number of parts. ಅದರೊಳಗೆ choices dividend, profit, interest, share. Uttara share. Next, the head of the joint Hindu family business is called A proprietor, B director, C karta, D manager. Illi karta. Next, provision of residential accommodation to the members at reasonable rates is the objective of. Provision of residential accommodation to the members at reasonable rates. A producer cooperative, B consumer cooperative, C housing cooperative, D credit cooperative. ಇಲ್ಲಿ ರೆಸಿಡೆನ್ಷಿಯಲ್ ಅಕಾಮಡೇಷನ್ ಅಂದರೆ ವಾಸಯೋಗ್ಯ ಮನೆಗಳನ್ನು ಒದಗಿಸಿಕೊಡುವಂಥದ್ದು ಹೌಸಿಂಗ್ ಕೋಆಪರೇಟಿವ್. ಉತ್ತರ ಹೌಸಿಂಗ್ ಕೋಆಪರೇಟಿವ್. A partner whose association with the firm is unknown to the general public. Whose association with the firm is unknown to the general public is called A active partner, B sleeping partner, C nominal partner, D secret partner. ಉತ್ತರ ಇದಕ್ಕೆ ಸೀಕ್ರೆಟ್ ಪಾರ್ಟ್ನರ್. ಹೀಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 mark ಕ್ವಶನ್ ಆ್ಯಂಡ್ 2 marks ಕ್ವಶನ್ಸ್
ಎಲ್ಲವೂ ಬರುತ್ತದೆ, ಎಲ್ಲವನ್ನ ಓದ್ಕೋಬೇಕು. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅದರ ಫೀಚರ್ ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಇನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಕೂಡ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಆ್ಯಂಡ್ ಇನ್ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಟೈಪ್ಸ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಬರುತ್ತದೆ, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಮತ್ತು ಲಕ್ಷಣ. ಇನ್ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಫೀಚರ್ಸ್, ಮೆರಿಟ್ಸ್, ಡಿಮೆರಿಟ್ಸ್ ಬರುತ್ತೆ. ಇವೆಲ್ಲವೂ ಏನು ಓದ್ಕೊಳ್ಬೇಕಾಗುತ್ತದೆ. ಇನ್ ಪಾರ್ಟ್ನರ್ಶಿಪ್ಪಲ್ಲಿ ಅದರದ ಡೆಫಿನಿಷನ್ ಬರುತ್ತೆ, ಫೀಚರ್ಸ್ ಆ್ಯಂಡ್ ದ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್, ಟೈಪ್ಸ್ ಆಫ್ ಪಾರ್ಟ್ನರ್ ಬರುತ್ತೆ, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್.